ಹಾಯ್, ವೆಲ್ಕಮ್ ಬ್ಯಾಕ್ ಟು ಚರಿ ವ್ಲಾಗ್ಸ್. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಫ್ರೈಡೇ ಆಫ್ಟರ್ನೂನಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ನನಗೆ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು, ಅದಾದಮೇಲೆ ಎಡಿಟಿಂಗ್ ಕೆಲಸ ಇತ್ತು. ನಿನ್ನೆಲ್ಲ ಸ್ವಲ್ಪ ಪವರ್ ಪ್ರಾಬ್ಲಮ್ ಆಗಿ ಇಲ್ಲಿ ಕರೆಂಟ್ ಇರಲಿಲ್ಲ. ಸೊ ಅದರಿಂದ ನಾನು ಮಾರ್ನಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ಕೆಲಸ ಬ್ಯಾಕಪ್ ಇತ್ತು. ಸೊ ಎನಿವೇ ಆಫ್ಟರ್ನೂನಿಂದ ನೈಟ್ವರೆಗೂ ಏನೇನಾಗುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇವತ್ತು ನಾನೊಂದು ಪೂಜೆನ ನಿಮ್ಗೆ ಹೇಳೋಣ ಅಂತ ಬರ್ತಾ ಇದ್ದೀನಿ. ಅದರದ್ದು ಪ್ರಿಪ್ರೇಷನ್ ಕೂಡ ನಾನು ನಿನ್ನೆ ಶಾಪಿಂಗ್ ಕೂಡ ಮಾಡ್ಕೊಂಬಂದಿದ್ದೀನಿ. ಆ ಪೂಜೆ ಏನು ಅಂತ ನಿಮಗೆ ಪೂಜೆ ಮಾಡಬೇಕಾದ್ರೇ ಸಿಗ್ತೀನಿ. ಮಿಡ್ಲಲ್ಲಿ ಏನಾದರೂ ಗ್ಲಿಮ್ಸ್ ತೊಗೊಳಕ್ಕಾದ್ರೆ ತೊಗೊಂಡು ಅದನ್ನು ಕೂಡ ನಾನು ಈ ವಿಡಿಯೋ ಜೊತೆ ಆ್ಯಡ್ ಮಾಡ್ತೀನಿ. ಬನ್ನಿ. ಸರಿ, ಹೇಳು. ಗುಡ್ ಮಾರ್ನಿಂಗ್. Good morning. A for Apple. B for Apple. C for A. D for I. 1 2. 3. Tap. ಹಿಂಗೆ ನನ್ನ ಸ್ಟೂಡೆಂಟ್ ಈ ಥರ ಇದ್ದಾರೆ. ಏನಪ್ಪ ಮಾಡೋದು? ವಿಡಿಯೋ ಮಾಡೋಕ್ಕೂ ಬಿಡಲ್ಲ. ಏನು ಮಾಡೋದು ಹೇಳಿ ನೀವೇ. ಹಾಯ್ ಹೇಳಿ ಎಲ್ಲರಿಗೂ ಇನ್ನೊಂದ್ಸಲ. Hi. ನಮಸ್ಕಾರ. Good morning. ಗುಡ್ ಮಾರ್ನಿಂಗ್. ಈಗ ಗುಡ್ ಆಫ್ಟರ್ನೂನ್. ಸರಿ, ಗುಡ್ ಮಾರ್ನಿಂಗ್. ಇಟ್ಸ್ ಓಕೆ. ಸರಿ, ಬಾಯ್ ಬಾಯ್ ಮಾಡಿ. Bye. ಓಕೆ, ನಾನೊಂದು ಪವರ್ಫುಲ್ ಪೂಜೆ ಜೊತೆ ನಾನು ನಿಮಗೆ ಮತ್ತೆ ಸಾಯಂಕಾಲ ಸಿಗ್ತೀನಿ. ಅಲ್ಲಿವರೆಗೂ ನಾನು ಇಲ್ಲಿ ರಂಗೋಲಿ ಹಾಕ್ಕೊಳ್ಳೋದಕ್ಕೆ ತುಳಸಿ ಪಾಟ್ ಹತ್ರ ಫಸ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಶುಕ್ರವಾರದ ಪೂಜೆ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲಾಗಿ ಏನಾದರೂ ರಂಗೋಲಿ ಹಾಕೋಣ ಅಂತ ಹೇಳಿ ತುಳಸಿ ಹತ್ರ ಎಲ್ಲ ಕ್ಲೀನ್ ಮಾಡಿಕೊಂಡು ಇವತ್ತು ಟ್ರೈಪಾಡ್ನ ಹೊರಗಡೆ ಇಟ್ಕೊಂಡು ತುಳಸಿ ಹತ್ರನೇ ಫಸ್ಟು ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಾನು ತುಳಸಿ ಗಿಡದ ಹತ್ರ ನೀಟಾಗೆಲ್ಲ ಒರೆಸಿದ ಮೇಲೆ ತುಳಸಿ ಗಿಡ ಒರೆಸ್ಕೊಂಡು ಅರಿಶಿನ ಕುಂಕುಮನ ಇಟ್ಕೋತಾ ಇದ್ದೀನಿ. ನಾನಿವತ್ತು ಇಲ್ಲಿ ರಂಗೋಲಿ ಯಾವ್ದು ಬಿಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಲಕ್ಷ್ಮಿಗೆ ಕಮಲ ಅಂದರೆ ತುಂಬಾ ಇಷ್ಟ. ಸೊ ಕಮಲ, ಶಂಕು ಚಕ್ರ, ಅವರ ಲಕ್ಷ್ಮಿ ಪಾದ ಇದೆಲ್ಲ ದೇವ್ರಿಗೆ ತುಂಬ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ಶುಕ್ರವಾರ ಬಂದರೆ ಇದೊಂದು ರಂಗೋಲಿನೇ ನಾನು ಜಾಸ್ತಿ ಬಿಡೋ ಅಂಥದ್ದು. ಕಮಲ ಹೂವು ಜಾಸ್ತಿ ಬಿಡ್ತೀನಿ ನಾನು. ಏನಂದರೆ ಲಕ್ಷ್ಮಿನ ಹೊಲಿಸ್ಕೊಳ್ಳೋದಕ್ಕೆ ನಾವು ತುಂಬಾ ಪ್ರಯತ್ನ ಪಡಬೇಕು. ಯಾವ ಥರ ಹೊಲಿಸ್ಕೊಳ್ಳೋದು ಅಂತಲೇ ಗೊತ್ತಾಗಲ್ಲ. ಅದರಲ್ಲಿ ಕೆಲವೊಂದು ಅವ್ರಿಗೆ ರಂಗೋಲಿ ಅಂದರೆ ಇಷ್ಟ ಆಗುತ್ತೆ, ಅರಿಶಿನ ಕುಂಕುಮ ಅಂದರೆ ಇಷ್ಟ ಆಗುತ್ತೆ, ಕೆಲವೊಂದು ವಸ್ತುಗಳಂದರೆ ಇಷ್ಟ ಆಗುತ್ತೆ. ಸೊ ಇಲ್ಲಿ ನಾನು ಮೊದಲಿಗೆ ಒಂದು ಕಮಲ ಹೂನ ಬಿಡಿಸ್ಕೊಂಡಿದ್ದೀನಿ. ಕಮಲ ಹೂವಿನ ಪಕ್ಕ ಶಂಕು ಮತ್ತು ಚಕ್ರನ ಬಿಡಿಸ್ಕೊತಾ ಇದ್ದೀನಿ. ಶಂಕು ಚಕ್ರ ಬಿಡಿಸೋದು ಇದೇ ರೀತಿನ ಅಂತ ಗೊತ್ತಿಲ್ಲ, ಬಟ್ ಈಸಿಯಾಗಿರುತ್ತೆ ಅಂತ ನಾನು ಶಂಕು ಚಕ್ರನ ಇದೇ ರೀತಿಯೇ ಯಾವಾಗಲೂ ಬಿಡಿಸ್ಕೊಳ್ಳೋದು. ಇದೇನೋ ಒಂಥರ ತುಳಸಿ ಗಿಡದ ಹತ್ರ ಶಂಕು ಚಕ್ರ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಪ್ರತಿ ಶುಕ್ರವಾರ ಈ ಥರ ಬಿಡಿಸ್ಕೊಳ್ತೀನಿ. ಇದು ಸರಿಯಾದ ವೇ ಅಂತ ಗೊತ್ತಿಲ್ಲ ಶಂಕು ಚಕ್ರ, ಬಟ್ ನಮಗೆ ಯಾವ ಥರ ಕನ್ವೀನಿಯೆಂಟ್ ಇದೆ ರಂಗೋಲಿ ರೀತಿಯೇ ಹಾಕೋತೀನಿ. ಸೊ ಇಲ್ಲಿ ನಾನು ಶಂಕು ಚಕ್ರ ಬಿಡಿಸ್ಕೊಂಡೆ. ಇದ್ರ ಮಧ್ಯದಲ್ಲಿ ನಾನು ಇವಾಗ ಅರಿಶಿನ ಕುಂಕುಮನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಶಂಕು ಚಕ್ರ ಮತ್ತು ಕಮಲ ಹೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಯಾವ ಥರ ಬಂದಿದೆ ಅಂತ. ಇದಾದಮೇಲೆ ನಾನು ಟ್ರೈಪಾಡ್ನ ಒಳಗಡೆ ಇಟ್ಕೊಂಡು ನಾನಿವಾಗ ಹೊಸ್ಲನ್ನ ಒರೆಸ್ಕೊಳ್ತಾ ಇದ್ದೀನಿ. ಹೊಸ್ಲನ್ನ ಒರೆಸ್ಕೊಂಡು ನಾನಿಲ್ಲಿ ಮೊದಲಿಗೆ ಹೊಸಲಿಗೆ ಅರಿಶಿನ ನಾನು ಮೊಸರಲ್ಲಿ ಕಲಿಸ್ಕೊಂಡು ಹಚ್ತಾ ಇದ್ದೀನಿ. ಈ ಥರ ಹೊಸಲಿಗೆ ಮೊಸರಿನಲ್ಲಿ ಅರಿಶಿನದ ಜೊತೆ ಹಚ್ಚೋದ್ರಿಂದ ಲಕ್ಷ್ಮಿ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ ಅಂತ ಹೇಳ್ತಾರೆ. ಸೊ ನಾನು ಇದನ್ನು ಫ್ರೈಡೇ ಮಾತ್ರ ಫಾಲೋ ಮಾಡ್ತೀನಿ. ಮಿಕ್ಕಿದ ದಿನ ಸುಮ್ಮನೆ ಹಾಗೇನೆ ಬಟ್ಟೆನಲ್ಲಿ ಒದ್ದೆ ಮಾಡಿಕೊಂಡು ಒರೆಸ್ಬಿಟ್ಟು ಅರಿಶಿನ ಕುಂಕುಮನ ಇಟ್ಕೊಳ್ತಾನೆ. ಬಟ್ ಸ್ಪೆಷಲ್ ಡೇ ಆಗಿರೋದ್ರಿಂದ ಮೊಸರಲ್ಲಿ ಕಲಸಿ ಇಟ್ಟರೆ ಅದರದ್ದು ಘಮ ಕೂಡ ತುಂಬ ಚೆನ್ನಾಗಿರುತ್ತೆ. ಮೊಸರು ಸ್ಮೆಲ್ ನನಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಸಾಯಂಕಾಲ ಟೈಮು ಇದೆಲ್ಲ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಬೇಗ ಒಲಿತಾರೆ ಅಂತ ಹೇಳ್ತಾರೆ. ಮೊಸರಿನಲ್ಲಿ ನೀವು ಕೂಡ ಯಾವತ್ತೂ ಹಚ್ಚಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ಅರಿಶಿನ ಮತ್ತು ಮೊಸರು ಎರಡೂ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ನೀವಿಡಿ. ನಾನಿಲ್ಲಿ ಸಪ್ರೇಟಾಗೇ ಇಟ್ಕೊಂಡಿದ್ದೀನಿ. ಸೊ ನಾನಿವಾಗ ಇದನ್ನೆಲ್ಲ ಕಂಪ್ಲೀಟಾಗಿ ಎಲ್ಲ ಸೈಡು ಹಚ್ಕೊಂಡ್ಮೇಲೆ
ಅರಿಶಿನ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ. ನನಗೂ ಇದು ಮುಂಚೆ ಗೊತ್ತಿರಲಿಲ್ಲ ಮೊಸರಲ್ಲಿ ಹಚ್ಕೊಳ್ಳೋದು. ನಾನು ಇದು ಯಾರೋ ಹಚ್ಚೋದನ್ನು ನೋಡಿ ಕೇಳಿದೆ, ಯಾಕೆ ನೀವು ಈ ಥರ ಮೊಸರಲ್ಲಿ ಹಚ್ಚುತ್ತಿದ್ದೀರಾ ಅಂತ. ರೀಸನ್ ಇಷ್ಟೇನೆ, ಅರಿಶಿನ ಹಚ್ಚಿದಾಗ ನೀರಲ್ಲಿ ಬೇಗ ಬಂದ್ಬಿಡತ್ತೆ, ಅರಿಶಿನ ನಿಲ್ಲೋದಿಲ್ಲ ಇದಕ್ಕೆ. ಬಟ್ ನೀವು ಇದರಲ್ಲಿ ಮೊಸರಲ್ಲಿ ಹಚ್ಚಿ ನೋಡಿ, ನೀವು ಎಷ್ಟು ದಿನ ಆದರೂ ಹೊಸ್ಲು ಒರೆಸ್ಲಿಲ್ಲ ಅಂತ ಹೇಳಿದ್ರೂ ಅರಿಶಿನ ಚೆನ್ನಾಗಿ ಬಾಗಿಲಲ್ಲಿ ಕಚ್ಕೊಳ್ಳುತ್ತೆ. ರೀಸನ್ ಅದೊಂದಾದರೆ, ಇನ್ನೊಂದು ರೀಸನ್ ಬಂದು ಇದು ಶುಭ ಅಂತ ಹೇಳ್ತಾರೆ ಮೊಸರಿನಲ್ಲಿ ಅರಿಶಿನ ಕಲಸಿ ಹಚ್ಕೊಳ್ಳೋದ್ರಿಂದ. ಇದು ನಾನು ಇವಾಗ ಗೊತ್ತಾಗಿದ್ದು. ಈಗ ಒಂದು 4-5 ತಿಂಗಳಿಂದ ನಾನು ಈ ಥರ ಮೊಸರಿನಲ್ಲಿ ಹಚ್ಕೊಳ್ಳೋದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ನಾನು ಅಷ್ಟು ಒಂದು 2-3 ಸಲ ಟ್ರೈ ಮಾಡಿದೆ, ಹೋಗಲ್ಲ, ನಾನು ಒರೆಸೋವರೆಗೂ ಹೋಗಲ್ಲ. ಈಗ ಮಳೆಗಾಲ ಆಗಿರೋದ್ರಿಂದ ನಾರ್ಮಲಾಗಿ ಬಿಟ್ಟರೆ ಬೇಗ ಹಾಳಾಗುತ್ತೆ. ಸೊ ನೀವು ಈ ಥರ ಅರಿಶಿನ ಮೊಸರು ಹಚ್ಚಿ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ರಂಗೋಲೆ ಹಾಕೋದಕ್ಕೂ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಎದ್ದು. ಸೊ ನಾನಿವಾಗ ಇಲ್ಲಿ ಮಧ್ಯದಲ್ಲಿ ಲಕ್ಷ್ಮೀ ಪಾದನ ಬಿಡಿಸ್ಕೊಳ್ತಾ ಇದ್ದೀನಿ. ಲಕ್ಷ್ಮೀ ಪಾದನ ಸುಮಾರು ರೀತಿನಲ್ಲಿ ಬಿಡಿಸ್ಕೊತಾರೆ, ಇಂಟು ಎಲ್ಲ ಹಾಕಿ ಬಿಡಿಸ್ತಾರೆ. ಬಟ್ ಇಂಟು ಹಾಕಿ ಲಕ್ಷ್ಮೀ ಪಾದನ ಬಿಡಿಸ್ಬಾರ್ದು. ಈ ಥರ ಎಸ್ಸಲ್ಲೂ ಬಿಡಿಸ್ಬೋದು, ಮತ್ತು ಈ ಥರ 8 ನಂಬರ್ ಅಂತ ಹಾಕ್ಕೊಂಡು ಅದರಲ್ಲಿ ಕೂಡ ನೀವು ಲಕ್ಷ್ಮೀ ಪಾದ ಬಿಡಿಸ್ಕೋಬೋದು. ಈ ಶುಕ್ರವಾರ ಅಂತ ಬಂತು ಅಂದರೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಮನೆ ಬಾಗಿಲಲ್ಲಿ ಬಿಟ್ಟರೆ. ಅದಾದಮೇಲೆ ಲಕ್ಷ್ಮೀ ಪಾದ, ಶಂಕು ಚಕ್ರ, ಈ ಕಡೆ ಸೈಡಲ್ಲಿ ನಾನು ತುಳಸಿ ಗಿಡದ ಹತ್ರ ಏನು ಹಾಕಿದೆ ಕಮಲ ಹೂನ, ಅದೇ ರೀತಿನ ನಾನಿಲ್ಲಿ ಸೈಡಲ್ಲಿ ಬಿಟ್ಕೊಳ್ತಾ ಇದ್ದೀನಿ. 2 ಕಡೆನೂ ಸೇಮ್ ಅದೇ ಥರನೇ. ನಾನು ಎಲ್ಲ ವ್ಲಾಗ್ಗಳಲ್ಲೂ ಹೇಳ್ತೀನಿ, ರಂಗೋಲೆ ಬಿಡೋದು ಅಂದರೆ ನನಗೆ ತುಂಬಾ ಇಷ್ಟ ಅಂತ. ಇವಾಗಲೂ ನಾನು ಅದನ್ನೇ ಹೇಳ್ತೀನಿ, ರಂಗೋಲೆ ಅಂತ ಬಂದರೆ ಅದು ನಾನು ಎಷ್ಟು ಟೈಮ್ ಆದರೂ ಪರವಾಗಿಲ್ಲ, ತುಂಬ ಪೇಷನ್ಸ್ ಆಗೇ ಬಿಡ್ತೀನಿ. ನನಗೆ ರಂಗೋಲೆ ಮೇಲೆ ತುಂಬ ಆಸಕ್ತಿ, ಇನ್ನೂ ಅದಕ್ಕೆ ಕಲರೆಲ್ಲ ಹಚ್ಚಬೇಕಂತ ತುಂಬ ಆಸೆ. ಬಟ್ ಈಗ ಮಳೆಗಾಲ ಆಗಿರೋದ್ರಿಂದ ನಮಗೆ ಮೇನ್ ಡೋರ್ಗೆ ಆಪೋಸಿಟಲ್ಲೇ ಗ್ರಿಲ್ ಇದೆ, ಅದು ಬೇಗನೆ ನೀರು ಡೋರ್ಗೆಲ್ಲ ಬಂದ್ಬಿಡುತ್ತೆ. ಸುಮ್ಮನೆ ಯಾಕೆ ಪಜ್ಜೀತಿ ಅದು ಬಂದರೆ ಮತ್ತೆ ಅದನ್ನು ನಾನೇ ಕ್ಲೀನ್ ಮಾಡಬೇಕು, ಅದಕ್ಕೆ ಬೇಡ ಅಂತ ಹೇಳಿ ನಾನು ಸಿಂಪಲ್ಲಾಗೇ ಇಲ್ಲಿ ಅಷ್ಟದಳ ಪದ್ಮನ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ಸುಮಾರು ಸಲ ಕೇಳಿದ್ದೀನಿ, ಇದು ಸಿಂಗಲ್ ಲೈನಲ್ಲಿ ಹಾಕೋಬಾರ್ದು, ಇದು ಡಬಲ್ ಲೈನಲ್ಲಿ ಇರಬೇಕು ಅಂತ. ಬಟ್ ಇದು ನಾನು ಇದೇ ಥರನೂ ಹಾಕ್ಕೊಳ್ತೀನಿ, ಸಿಂಗಲ್ ಲೈನಲ್ಲೂ ಹಾಕ್ಕೊಳ್ತೀನಿ. ಬಟ್ ಫ್ರೈಡೇ ಮಾತ್ರ ನಾನು ಏನೇ ಮಿಸ್ ಮಾಡಿದ್ರು, ರಂಗೋಲೆ ಏನೇ ಫಂಕ್ಷನ್ ಇರಲಿ, ಏನೇ ಹಬ್ಬ ಇರಲಿ, ಬಟ್ ನಾನು ಹಾಕೋದೆ ಇದು ಅಷ್ಟದಳ ಪದ್ಮ ರಂಗೋಲಿನ. ಅದೂ ನಾನು ಈ ಡಬಲ್ ಲೈನಲ್ಲೇ ಹಾಕೋದು. ನನಗೆ 2 ಎಳೆ ಹಾಕೋದಕ್ಕೆ ಸಾಮಾನ್ಯವಾಗಿ ಬರಲ್ಲ. ಅದು ಫಸ್ಟ್ 1 ಎಳೆ ಹಾಕಿ ಅದಾದಮೇಲೆ ಇನ್ನೊಂದು ಎಳೆನ ನಾನು ಬಿಟ್ಕೊಳ್ತೀನಿ. ಇದು ನನಗೆ ಕನ್ವೀನಿಯೆಂಟ್ ಇದೆ. ಬಟ್ ಕೆಲವರೆಲ್ಲ 2 ಎಳೆ ಬಿಡ್ತಾರೆ. ನಾನು ತುಂಬ ಸಲ ಪ್ರಯತ್ನ ಪಟ್ಟಿದ್ದೀನಿ 2 ಎಳೆ ಬಿಡೋದಕ್ಕೆ, ಬಟ್ ಸಾಧ್ಯನೇ ಆಗಲ್ಲ. ಹಾಕಕ್ಕೆ ಹೋಗ್ತೀನಿ, ರಂಗೋಲೆ ಪುಡಿ ಜಾಸ್ತಿ ಬರುತ್ತೆ, ಆದ್ದರಿಂದ ಕೈಯಿಂದ ಹೊರಗಡೆ ಚೆಲ್ಲುತ್ತೆ, ರಂಗೋಲೆ ಕೂಡ ಹಾಳಾಗುತ್ತೆ, ರಂಗೋಲೆ ಪುಡಿನೂ ವೇಸ್ಟ್ ಆಗುತ್ತೆ. ಸೊ ನಾನು ಅದಕ್ಕೆ ಮಾಡಬಾರ್ದಿರೋದನ್ನು ಟ್ರೈ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಯಾವುದು ನಮಗೆ ಕರೆಕ್ಟಾಗಿ ಬರುತ್ತೆ ನಾನು ಅದನ್ನು ಫಾಲೋ ಮಾಡ್ತೀನಿ. ಈಗ ನಾನು ಅಷ್ಟದಳ ಕಮಲ ಹಾಕ್ಕೊಂಡ್ಮೇಲೆ, ಅಷ್ಟದಳ ಪದ್ಮ ಕಮಲ ರಂಗೋಲಿ ಹಾಕ್ಕೊಂಡ್ಮೇಲೆ ಈ ಸುತ್ತಲೂ ಮತ್ತೆ ಅದಕ್ಕೆ ನಾನು ಕಮಲದಿಂದನೇ ಅಲಂಕಾರ ಮಾಡ್ಕೊಳ್ತೀನಿ. ಕಮಲ ಎಷ್ಟು ಹಾಕಿದ್ರೂ ಆ ಯಮ್ಮನಿಗೆ ತೃಪ್ತಿನೇ ಇರಲ್ಲ. ಇಲ್ಲಿ ಹೂವು ಅಂತೂ ಸಿಗಲ್ಲ ನಮಗೆ, ಕಮಲ ಹೂ, ಅದರಿಂದ ನಾವು ರಂಗೋಲಿನಲ್ಲೇ ಕಮಲ ಹೂ ಬಿಟ್ಕೊಂಡು ಅಮ್ಮನ ಸ್ವಾಗತಿಸ್ಕೊಳ್ಳೋಣ ಶುಕ್ರವಾರ ಸಾಯಂಕಾಲ ಅಂತ ಹೇಳಿ ಕಮಲ ಹೂ ಇಲ್ಲ, ಅದ್ರ ಬದಲಾಗಿ ರಂಗೋಲಿನಲ್ಲೇ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಎಷ್ಟು ದೊಡ್ಡದು ಬೇಕಂದ್ರೂ ಮಾಡ್ಕೋಬೋದು. ಬಟ್ ಇಲ್ಲಿ ಅಷ್ಟದಳ ಕಮಲ ಇಷ್ಟೇ ರಂಗೋಲೆ ಮಾಡೋಕ್ಕಾಗೋದು, ಅದರಿಂದ ಅದೊಂದು ಹಾಕಿ ಅದ್ರ ಮಧ್ಯೆ ನಾನು ಇದೊಂದು ಕಮಲ ಹೂನ ಬಿಡಿಸ್ಕೊಳ್ತಾ ಇದ್ದೀನಿ. ಸುತ್ತ ಕೂಡ ಇದೇ ಥರ ಹಾಕ್ಕೊಳ್ಳೋ ಅಂಥದ್ದು. ಬಟ್ ರಂಗೋಲಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇದು ರಂಗೋಲಿ ಪುಡಿ ನಾನು ಎಲ್ಲಿ ತೊಗೊಂಡು ಬಂದಿದ್ದು ಅಂತ ನಮ್ಮ ರಘು ಗೊತ್ತಿಲ್ಲ. ಬಟ್ ಸ್ಯಾಟಿನ್ ರಂಗೋಲಿ ಅಂತ ಹೇಳ್ತಾರೆ, ಗಂಗೆ ಅಂಗಡಿನಲ್ಲಿ ಸಿಗುತ್ತೆ, ತುಂಬಾ ಚೆನ್ನಾಗಿದೆ ಮತ್ತು ಶೈನಿಂಗ್ ಬರುತ್ತೆ ಇದು ರಂಗೋಲೆ. ಇಲ್ಲೆಲ್ಲ ಬರ್ತಾರೆ ತೊಗೊಳ್ಳೋಣ ಅಂತ ಹೇಳಿದ್ರೆ ಜಲ್ಲಿ ಪುಡಿ ಮಿಕ್ಸ್ ಆಗಿರುತ್ತೆ, ಅದ್ರಲ್ಲಿ ಕೈ ಕೂಡ ತರ್ಚ್ಕೊಳಂಗಾಗುತ್ತೆ. ಬಟ್ ಅಷ್ಟು ಈ ಥರ ನೀಟಾಗಿ ಕ್ಲಾರಿಟಿ ಇರೋದಿಲ್ಲ ರಂಗೋಲೆ ಬಿಟ್ಟರೆ.
ಇದು ನಾನು ತರಿಸ್ಕೊಂಡು ತುಂಬ ದಿನ ಆಯಿತು. ಒಂದು ಪಾಕೆಟ್ ಏನೋ ಬಂದು ಒಂದು 40 ರುಪೀಸ್ ಏನೋ ಇದೆ. ಸುಮಾರು ದಿನ ಬರುತ್ತೆ. ಇದೊಂದು 5-6 ತಿಂಗಳಾಯಿತು ನಾನೊಂದು ಪಾಕೆಟ್ ತರಿಸ್ಕೊಂಡು. ಅದು ತುಂಬ ಚೆನ್ನಾಗಿ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೂ ಅಷ್ಟೇ ಕ್ಲಾರಿಟಿಯಾಗಿ ಸಿಗುತ್ತೆ, ಮತ್ತು ರಂಗೋಲಿ ಹಾಕೋಕ್ಕೂ ಅಷ್ಟೇ ಮುದ್ದಾಗಿದೆ. ನಾನು ಈ ಥರ ಶೈನಿಂಗ್ ರಂಗೋಲಿನ ನೋಡಿದ್ದು ಇದೇ ಮೊದಲನೇ ಸಲ. ಅಂತೂ ನಾನು ರಂಗೋಲಿನ ಇಲ್ಲಿ ಬಿಡಿಸ್ಕೊಂಡೆ, ತುಂಬಾ ಚೆನ್ನಾಗಿ ಬಂತು. ಬಟ್ ನಾನೇ ಹೇಳ್ತೀನಿ, ನಾನು ರಂಗೋಲಿ ಬಿಟ್ಕೊಂಡಿದ್ದೇನೆ ಯಾವಾಗಲೂ ತುಂಬ ಚೆನ್ನಾಗಿ ಬಿಡ್ತೀನಿ ಅಂತ. ಬಟ್ ನೀವು ವ್ಯೂವರ್ಸ್ ಹೇಳಬೇಕು ಯಾವ ಥರ ಬಂತು ಅಂತ. ಬಟ್ ನಾನು ಇಲ್ಲಿ ಹಾಕಿರೋ ರಂಗೋಲಿ ನನಗಿವತ್ತು ತುಂಬಾ ಇಷ್ಟ ಆಯಿತು. ಏನಂತೀರಾ, ಚೆನ್ನಾಗಿದೆಯಾ? ಚೆನ್ನಾಗಿದ್ದರೆ ಒಂದು ಕಮೆಂಟ್ ಮಾಡಿರಿಪ್ಪ. ನಾನಂತೂ ನಿಮ್ಮ ಕಮೆಂಟ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಅರಿಶಿನ ಕುಂಕುಮನೂ ನಾನು ರಂಗೋಲಿನಲ್ಲಿ ಇಟ್ಕೊಂಡೆ. ಮೇಲೆ ಹೊಸ್ಲಿಗೆ ಹಾಕಿರೋದು ಬಾರ್ಡರ್ಗಳಿಗೆಲ್ಲ ಶಂಕು ಚಕ್ರ ಪಾದಕ್ಕೆಲ್ಲ ಹಾಕಿ ರಂಗೋಲಿ ಮಧ್ಯದಲ್ಲೂ ಇಟ್ಟು ಹೂವಿನಿಂದ ಅಲಂಕಾರ ಮಾಡಿ, ನಿನ್ನೆ ನಾನು ಅಮಾವಾಸ್ಯೆಗೆ ದೃಷ್ಟಿ ನಿಂಬೆಹಣ್ಣು ಹಚ್ಚಿದ್ದೆ. ಅದು ಕೂಡ ನಾನು ಇವಾಗ ಇಟ್ಕೊಂಡು ಗಿಡಗಳಿಂದ ಸಮೇತ ತೋರಿಸ್ತಾ ಇದ್ದೀನಿ. ನೋಡಿ, ಹೊರಗಡೆಯಿಂದ ನನ್ನ ರಂಗೋಲಿ ಬಿಡಿಸಿದ್ದು ಯಾವ ಥರ ಇದೆ ಅಂತ. ನನಗಂತೂ ನನ್ನ ಕಣ್ಣೇ ಬೀಳುತ್ತೇನೋ ನನ್ನ ರಂಗೋಲಿ ಮೇಲೆ ಅನಿಸುತ್ತೆ. ಇದಕ್ಕಿಂತ ಚೆನ್ನಾಗಿ ಹಾಕೋರು ಇರ್ತೀರಾ? ಹಾಯ್, ವೆಲ್ಕಮ್ ಬ್ಯಾಕ್. ನಾನು ಫ್ರೈಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ನಿನ್ನೆ ಹೇಳಿದ್ದೆ ನಾನು ನಾಳೆ ಒಂದು ಸ್ಪೆಷಲ್ ಪೂಜೆ ಜೊತೆ ನಾನು ನಿಮಗೆ ಸಿಗ್ತೀನಿ ಅಂತ. ಹೌದು, ನಾನು ಉಪ್ಪಿನ ದೀಪದ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಅದರ ಪ್ರಿಪ್ರೇಷನ್ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಬನ್ನಿ ನೋಡೋಣ. ಸೊ ಇಲ್ಲಿಗೆ ಆಲ್ರೆಡಿ ನಾನು ಈ ಉಪ್ಪಿನ ದೀಪನ ಹಚ್ಚಿದ್ದೀನಿ, ತುಂಬ ಸಲ ಹಚ್ಚಿದ್ದೀನಿ. ಸೊ ಇದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಮೊದಲನೇ ಸಲ ಹಚ್ತಾ ಇರೋದು. ರೀಸನ್ ನಾನು ಹೇಳ್ತೀನಿ, ಇದು ಹಚ್ಚಿದ ಮೇಲೆ ಏನಾಗಿತ್ತು ನನಗೆ ಅಂತ. ಮತ್ತು ನಾನು ಇದನ್ನು ಯಾಕೆ ಹಚ್ತಿದ್ದೀನಿ ಅಂತಲೂ ಹೇಳ್ತೀನಿ. ಸೊ ಮೊದಲಿಗೆ ಈ ಥರ ಮಣ್ಣಿಂದೊಂದು ದೀಪ ತೊಗೋಬೇಕು. ಈ ದೀಪಕ್ಕೆ ಕಂಪ್ಲೀಟಾಗಿ ಎಲ್ಲೂ ಸ್ವಲ್ಪ ಕೂಡ ಗ್ಯಾಪ್ ಇಲ್ದಂಗೆ ಅರಿಶಿನ ಹಚ್ಕೋಬೇಕು. ಸ್ವಲ್ಪ ಕೂಡ ಗ್ಯಾಪ್ ಇಲ್ದಂಗೆ ಅರಿಶಿನ ಹಚ್ಕೊಂಡು ಈ ಥರ ರೆಡಿ ಮಾಡ್ಕೋಬೇಕು. ಕಂಪ್ಲೀಟ್ ಅರಿಶಿನ ಹಚ್ಕೊಂಡು ಅದಕ್ಕೆ ಮತ್ತೊಂದು ದೀಪ. ಸೊ ಇಲ್ಲಿ ಒಟ್ಟು ನಾನು ಹೇಳ್ತೀನಿ ರೀ ಏನೇನು ಬೇಕಾಗತ್ತೆ ಅಂತ. ಎಷ್ಟು ದೀಪ ಬೇಕು, ಯಾವ ಥರ ಇದನ್ನು ಹಚ್ಚಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಇವಾಗ ಮೊದಲಿಗೆ ನಾನು ಪ್ರಿಪೇರ್ ಮಾಡ್ಕೊಂಡು ಬಿಡ್ತೀನಿ ಯಾವ ಥರ ಮಾಡ್ತಾ ಇರೋದು ಅಂತ. ಸೊ ಅದಾದಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೆ ಎಷ್ಟು ದೀಪ ಬೇಕು, ಏನೇನು ಬೇಕು ಅಂತ. ಇಷ್ಟು ಬೇಕಾಗತ್ತೆ. ಮೊದಲು ಒಂದು ತಟ್ಟೆ ಬೇಕು. ತಾಮ್ರದಾದರೂ ಪರವಾಗಿಲ್ಲ, ಹಿತ್ತಳಾದರೂ ಪರವಾಗಿಲ್ಲ, ಬೆಳ್ಳಿ ಆದರೂ ಪರವಾಗಿಲ್ಲ. ಒಂದು ತಟ್ಟೆ, ಅದರ ಕೆಳಗಡೆ ಅದರ ಮೇಲೆ ಇಡೋದಕ್ಕೆ ಇದೊಂದು ಮಣ್ಣಿಂದು ಪ್ಲೇಟು. ಇದ್ರ ಮೇಲೆ ಇದನ್ನ ಇಡೋವಂಥದ್ದು. ಇದರೊಳಗಡೆ ನಾವು ಉಪ್ಪು ಹಾಕೋದು. ಇದು 2 ದೀಪ ಬೇಕಾಗುತ್ತೆ. ಹೊಸ ದೀಪನೇ ತೊಗೊಳ್ಳಿ, ಎಲ್ಲನೂ ಹೊಸದೇ ತೊಗೊಳ್ಳಿ. ಇದೆರಡೂ ಆಲ್ರೆಡಿ ನಾನು ಯೂಸ್ ಮಾಡ್ತಿದ್ದೆ, ದೀಪನ ಮಾತ್ರ ಚೇಂಜ್ ಮಾಡಿದ್ದೀನಿ. ಸೊ ಇದಕ್ಕೆ ಇವಾಗ ನಾವು ಕುಂಕುಮನ ಇಟ್ಕೋಬೇಕು. ಇದ್ರ ಸುತ್ತ 8 ಕಡೆ ಇಟ್ಕೋಬೇಕು. 8 ಏನಕ್ಕೆ ಅಂದರೆ ಅಷ್ಟಲಕ್ಷ್ಮಿ ಅಂತ. ಈ ದೀಪನ ಐಶ್ವರ್ಯ ದೀಪ ಅಂತಲೂ ಕರೀತಾರೆ, ಉಪ್ಪಿನ ದೀಪ ಅಂತಲೂ ಕರೀತಾರೆ. ಸೊ 8 ಕಡೆ ಹಚ್ಚೋದ್ರಿಂದ ಅಷ್ಟಲಕ್ಷ್ಮಿಯರು ಕೂಡ ಇದರಲ್ಲಿ ನೆಲೆಸಿರ್ತಾರೆ ಅಂತ. ಸೊ ಈಗ 8 ಕಡೆ ಇಟ್ಕೋಬೇಕು. ಎಲ್ಲ ಕಡೆನೂ ಅಷ್ಟೇ 8 ಕಡೆ ಕುಂಕುಮ ಇಟ್ಕೋಬೇಕು. ಸೊ ನಾನು 8 ಕಡೆ ಇಟ್ಟಿದ್ದೀನಿ. ಎಣಿಸ್ಕೊಳ್ಬೇಕಂದ್ರೆ ಎಂಟು ಕಡೆ. ಸೊ ಈ ಥರ ಕಾಣಿಸ್ತಿದೆ ಅನಿಸುತ್ತೆ.
ಮೊದಲು ಒಂದು ಕಂಚಿನ ತಟ್ಟೆ, ಅದ್ರ ಮೇಲೆ ಒಂದು ಮಣ್ಣಿನ ತಟ್ಟೆ ಮೇಲೆ ಒಂದು ದೀಪ, ಅದರೊಳಗಡೆ ಉಪ್ಪು ಹಾಕುವಂಥದ್ದು, 2 ಸಣ್ಣ ದೀಪ. ಇದೆರಡು ಸಣ್ಣ ದೀಪ ಏನಕ್ಕೆ ಅಂತ ನಾನು ತೋರಿಸ್ತೀನಿ. ಬನ್ನಿ ಇದನ್ನು ಯಾವ ಥರ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ನನಗೆ ದೇವ್ರ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಜಾಗ ಇಲ್ಲ ಅಂತ ನಾನು ಇಲ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲ ದೇವ್ರ ಮನೇಲಿ ಕೂತ್ರೆ ಯಾವುದೇ ಕಾರಣಕ್ಕೂ ಎದ್ದೊಳ್ಬಾರ್ದು, ಈ ದೀಪ ಹಚ್ಚಬೇಕಾದ್ರೆ ಮಾತ್ರ. ಸೊ ಅದಕ್ಕೆ ನಾನು ಇಲ್ಲಿಂದನೇ ರೆಡಿಯಾಗಿ ತೊಗೊಂಡೋಗಿ ದೇವ್ರ ಮನೆಯಲ್ಲಿ ಇಟ್ಟು ಅದಾದಮೇಲೆ ದೀಪ ಹಚ್ತೀನಿ. ಆವಾಗ ನಾನು ಮಾತಾಡಲ್ಲ. ಅದನ್ನು ನಾನು ಏನು ಪೂಜೆ ಮಾಡ್ತೀನಿ ಅದನ್ನು ವಾಯ್ಸ್ ಓವರ್ ಕೊಡ್ತೀನಿ. ಓಕೆನಾ? ಸೊ ಈಗ ತಟ್ಟೆ ರೆಡಿಯಾಗಿದೆ, ಮಣ್ಣಿನ ತಟ್ಟೆ ರೆಡಿಯಾಗಿದೆ. ಇದರೊಳಗಡೆ ಒಂದು ದೀಪ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಲ್ಲುಪ್ಪು ಹೊಸ ಪ್ಯಾಕೆಟೇ ತರಬೇಕು. ಅಮಾವಾಸ್ಯೆ ದಿವಸ ತಂದರೂ ಓಕೆನೆ, ಶುಕ್ರವಾರ ನೀವು ದೀಪ ಹಚ್ಚೋ ದಿವಸ ತಗೊಂಡು ಬಂದ್ರೂ ಓಕೆನೆ. ಇದು ನಿಮ್ದು ಯಾವುದಾದ್ರೂ ಒಂದು ಒಳ್ಳೆ ಕೆಲಸದಿಂದ ಬಂದಿರೋ ದುಡ್ಡಲ್ಲಿ ತೊಗೊಂಬಂದರೆ ಇನ್ನೂ ಒಳ್ಳೆಯದು, ಆರ್ಥಿಕ ಸಮಸ್ಯೆ ಪರಿಹಾರ ಆಗುತ್ತೆ. ಸೊ ಮನಸ್ಸಲ್ಲಿ ಬೇಡ್ಕೊಂಡು ಕೆಳಗಡೆ ಉಪ್ಪೆಲ್ಲೂ ಚೆಲ್ದಿರೋ ಥರ ಇದನ್ನು ಇದರೊಳಗಡೆ ಹಾಕಬೇಕು. ಸೊ ನೀವು ಈ ಪೂಜೆ ಮಾಡಬೇಕಾದ್ರೆ ಕೆಲವೊಂದು ನಿಯಮನ ಪಾಲಿಸಬೇಕಾಗತ್ತೆ. ಮೊದಲಿಗೆ ಕೈಯಲ್ಲಿ ಬಳೆ ಇರಬೇಕು, ಕಿವಿನಲ್ಲಿ ಓಲೆ, ಅರಿಶಿನ, ಕುಂಕುಮ, ತಲೆನಲ್ಲಿ ಹೂವು, ಕಾಲುಂಗ್ರ, ತಾಳಿ, ಇದಿಷ್ಟು ಹಾಕ್ಕೊಂಡೆ ನೀವು ಈ ಪೂಜೆನ ಮಾಡಬೇಕು. ಸೊ ಇವಾಗ ಮನಸ್ಸಲ್ಲಿ ಏನು ಕಷ್ಟ ಇದೆ, ಇಲ್ಲ ನನಗೇನು ಆಗಬೇಕಾಗಿದೆ ಅದನ್ನು ನೆನೆಸ್ಕೊಂಡು ನಾನು ಇವಾಗ ಇದಕ್ಕೆ ಉಪ್ಪು ಹಾಕ್ತಿದ್ದೀನಿ. ಈ ಟೈಮಲ್ಲಿ ನಾನು ಮಾತಾಡೋದಿಲ್ಲ. ಸೊ ನಾನಿವಾಗ ಅಮ್ಮನ ಹತ್ರ ಕೇಳಿಕೊಂಡು ಇದರಲ್ಲಿ ಉಪ್ಪು ಹಾಕಿದ್ದೀನಿ. ಸೊ ಇದು ಉಪ್ಪು ಹಾಕಬೇಕಾದ್ರೆ ಎಲ್ಲೂ ಚೆಲ್ಲಬೇಡಿ ಮತ್ತು ಒಂದೇ ಮನಸ್ಸಲ್ಲಿ ಹಾಕಿ ಮಾತಾಡಬೇಡಿ. ಸೊ ಇವಾಗ ನಾವು ಇದಕ್ಕೆ ಒಂದು ದೀಪನ ಫಸ್ಟ್ ಇಟ್ಕೊಳ್ಳೋಂಥದ್ದು. ಅದಕ್ಕೆ ಅಕ್ಷತೆ ಕಾಳಲ್ಲೂ ಲಕ್ಷ್ಮಿ ಬಂದು ನೆಲೆಸ್ತಾರೆ. ಸೊ ಅದರಿಂದ ಫಸ್ಟು ದೀಪಕ್ಕೆ ಅಕ್ಷತೆ ಕಾಳು, ಅದಾದಮೇಲೆ ಇನ್ನೊಂದು ದೀಪ ಏನಿರುತ್ತೆ ಅದರ ಮೇಲೆ ಇದನ್ನಿಡಬೇಕು. ಅದಾದಮೇಲೆ ನೀವು ಇದಕ್ಕೆ ಎಣ್ಣೆ ಆದರೂ ಹಾಕ್ಬೋದು, ತುಪ್ಪ ಆದರೂ ಹಾಕ್ಬೋದು. ತುಪ್ಪದಲ್ಲೇ ಮಾಡಿ, ತುಂಬ ಒಳ್ಳೆಯದು. ಇದನ್ನು ಐಶ್ವರ್ಯ ದೀಪ ಅಂತ ಕರೆಯೋದು, ಅಷ್ಟೈಶ್ವರ್ಯ ಸಿಗಲಿ ಅಂತ. ನೀವು ಎಣ್ಣೆನಲ್ಲಿ ಏನಾದರೂ ಹಾಕಿ ಪೂಜೆ ಮಾಡಿದ್ರೆ ಗ್ರಹ ಶನಿ ದೋಷ ಏನಾದ್ರು ಇದ್ದರೆ ಪರಿಹಾರ ಆಗುತ್ತೆ. ಸೊ ನಾನಿಲ್ಲಿ ತುಪ್ಪನೇ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ತುಪ್ಪ ಹಾಕಿ ದೀಪಕ್ಕೆ ಆಮೇಲೆ ಬತ್ತಿ ಹಾಕಬೇಕು. ಬತ್ತಿ ಇಟ್ಟು ಆಮೇಲೆ ಎಣ್ಣೆ ಹಾಕಬೇಡಿ, ತುಪ್ಪ ಹಾಕಬೇಡಿ. ಫಸ್ಟೇ ತುಪ್ಪ ಹಾಕಿ ಯಾವುದು ನಿಮಗೆ ಅವೈಲೇಬಿಲಿಟಿ ಇರುತ್ತೋ ಅದನ್ನು ಹಾಕಿ. ಸೊ ನನಗೆ ತುಪ್ಪ ಇತ್ತು, ಅದರಿಂದ ನಾನು ತುಪ್ಪ ದೀಪನೇ ಹಚ್ತಾ ಇದ್ದೀನಿ. ನನ್ನ ಮನಸ್ಸಲ್ಲಿ ಏನೋ ಅಂದ್ಕೊಂಡಿದ್ದೀನಿ, ಅದು ಸಕ್ಸಸ್ ಆಗಲಿ ಅಂತ ಅಮ್ಮನ ಹತ್ರ ಬೇಡ್ಕೊತಾ ಇದ್ದೀನಿ. ಇದಕ್ಕೆ ಮುಂಚೆ ನಾನು ಮಾಡಿದ್ದು ಕೂಡ ನನಗೆ ಸಕ್ಸಸ್ ಸಿಕ್ಕಿದೆ ಅಂತ ಹೇಳಿದ್ಮೇಲೆ ಮತ್ತೆ ಈ ಸಲ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾನು ದೀಪಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ್ಮೇಲೆ ಅದಕ್ಕೆ ಅಕ್ಷತೆ ಕಾಳು ಮತ್ತು ಲಕ್ಷ್ಮೀ ಸ್ವರೂಪ ಬಂದು ಕಾಯಿನು, ಅದು ಕೂಡ ನೀವು ಇದರೊಳಗಡೆ ಹಾಕಬೇಕಾಗತ್ತೆ. ಈಗ ನೀವೆರಡು ಬತ್ತಿನ ತಗೊಂಡು ಚೆನ್ನಾಗಿ ಹೊಸ್ಕಿ ಎರಡು ಕೈಯಲ್ಲೂ ಇವಾಗ ನೀವು ಬತ್ತಿನ ಇದಕ್ಕೆ ಹಾಕೋಬೇಕು. ಯಾವುದೇ ಕಾರಣಕ್ಕೂ ಬತ್ತಿ ಹಾಕಿ ಎಣ್ಣೆ ಹಾಕಬೇಡಿ ಅಥವಾ ತುಪ್ಪ ಹಾಕಬೇಡಿ. ಫಸ್ಟೇ ಎಣ್ಣೆ ಅಥವಾ ತುಪ್ಪ ಹಾಕಿ ಆಮೇಲೆ ಈ ಬತ್ತಿನ ಇಟ್ಕೊಳ್ಳಿ. ಓಕೆನಾ? ಸೊ ಇದಿಷ್ಟೇನೆ ಪ್ರೊಸೀಜರು. ಇದರ ದೀಪ ಹಚ್ಬೇಕಾದ್ರೆ ಯಾವ ಥರ ಅಂತ ನಾನು ದೇವ್ರ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಇವಾಗ ನೀವು ಇದಕ್ಕೆ ಅಲಂಕಾರ ಮಾಡ್ಕೋಬೋದು. ಲಕ್ಷ್ಮಿ ಅಲಂಕಾರ ಪ್ರಿಯೆ, ಯಾವುದೇ ರೀತಿ ಹೂವು ಹಾಕ್ಬೋದು, ಬಟ್ ಸುಗಂಧ ಭರಿತವಾಗಿರೋ ಹೂವು ಹಾಕಿದ್ರೆ ಲಕ್ಷ್ಮಿ ಬೇಗ ಒಲಿತಾಳೆ. ಸೊ ನಾನಿಲ್ಲಿ ಲಕ್ಷ್ಮಿಗೆ ಕೆಂಪು ಹೂವು ಅಂದರೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಕೆಂಪು ಹೂವಿನಿಂದ ಅಲಂಕಾರ ಮಾಡ್ತಾ ಇದ್ದೀನಿ.
ನೀವು ಲಕ್ಷ್ಮಿಗೆ ಎಷ್ಟು ಅಲಂಕಾರ ಮಾಡಿ, ಎಷ್ಟು ಹೂವು ಹಾಕಿ, ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀರಾ, ಲಕ್ಷ್ಮಿ ಅಷ್ಟು ಚೆನ್ನಾಗಿ ಒಲಿತಾಳೆ. ಅದಕ್ಕೆ ನಾನೇ ಸಾಕ್ಷಿ. ಅದು ನನಗೆ ಒಳ್ಳೇದಾಗಿದೆ ಅಂತಲೇ ನಾನು ಮತ್ತೆ ನಿಮಗೆಲ್ಲ ಹೇಳೋಣ, ನನಗೆ ಏನೇನು ಇದರಿಂದ ಸಕ್ಸಸ್ ಸಿಕ್ಕಿದೆ ಅಂತ ಬರೋ ವ್ಲಾಗ್ಗಳಲ್ಲಿ ನಾನು ಹೇಳ್ತೀನಿ. ಈಗ ಸದ್ಯಕ್ಕೆ ಪೂಜೆ ಮಾಡೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಮಾಡಲೇಬೇಕು ಅಂತ ಏನಿಲ್ಲ, ನನಗೆ ಮಾಡಿ ಸಕ್ಸಸ್ ಸಿಕ್ಕಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ಇದಿಲ್ಲಿ ನಾನು ರೆಡಿ ಮಾಡ್ಕೊಂಡಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಮಲ್ಲಿಗೆ ಹೂವು ಕೂಡ ಜಾಸ್ತಿ ಇದೆ. ನಾನು ಲಾಸ್ಟ್ ವ್ಲಾಗ್ಗಳಲ್ಲಿ ಹೇಳಿದ್ದೆ, ನಾನು ಶುಕ್ರವಾರ ಹೂವು ತುಂಬ ಜಾಸ್ತಿ ಯೂಸ್ ಮಾಡ್ತೀನಿ ಅಂತ. ಸೊ ನಾನು ಮಲ್ಲಿಗೆ ಹೂವು ಜಾಸ್ತಿ ದೇವರಿಗೆ ಹಾಕುವಂಥದ್ದು. ನಾನಿಲ್ಲಿ ಮಲ್ಲಿಗೆ ಹೂವನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾವೆಷ್ಟು ಅಮ್ಮನಿಗೆ ಖರ್ಚು ಮಾಡ್ತೀವಿ ಅದಕ್ಕಿಂತ 2ರಷ್ಟು ನಮಗೆ ಸಿಗುತ್ತೆ. ಸೊ ಏನಪ್ಪ ಇವಳು ಇಷ್ಟೊಂದು ಸಿಕ್ಕಿದೆ ಅಂತಿದ್ದಾಳೆ, ಎಷ್ಟಿದೆ ನಿಮ್ಮ ಹತ್ರ ಅಂತೆಲ್ಲ ಕೇಳಕ್ಕೆ ಹೋಗಬೇಡಿ. ನಮಗೆ ಚೆನ್ನಾಗಿ ಲೈಫ್ ಲೀಡ್ ಮಾಡೋಷ್ಟು ನಮಗೆ ಆಶೀರ್ವಾದ ಸಿಕ್ಕಿದೆ. ಅದರಿಂದ ನಿಮಗೂ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಇದು ಯಾವುದೇ ಥರ ವೀಡಿಯೋಗೋಸ್ಕರ ಅಂತೂ ಖಂಡಿತ ನಾನು ಹೇಳ್ತಿಲ್ಲ. ಇದೆಲ್ಲ ನಾನು ಏನು ಪೂಜೆ ಮಾಡ್ತೀನಿ ಅದೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಆಗಿರೋದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು. ಸೊ ಇಲ್ಲಿ ನಾನು ಮಲ್ಲಿಗೆ ಹೂವು ಕೂಡ ಬಳಸ್ಕೊಂಡು ಈ ಥರ ದೀಪಕ್ಕೆ ಅಲಂಕಾರ ಮಾಡಿ, ಕೊನೆಯದಾಗಿ ಗೆಜ್ಜೆ ವಸ್ತ್ರ ಹಾಕಿ ನೀವು ಶಾಮಂತಿಗೆ ಹೂವನ್ನು ಯೂಸ್ ಮಾಡ್ಕೊಬೋದು. ಶಾಮಂತಿಗೆ ಹೂವು ಇರಲಿಲ್ಲ, ನಾನು ನಿನ್ನೆ ಪೂಜೆನಲ್ಲೇ ಆಲ್ಮೋಸ್ಟ್ ಎಲ್ಲ ಹೂವನ್ನು ಬಳಸಿದ್ದೆ. ಮಲ್ಲಿಗೆ ಹೂವು ಮಾತ್ರ ನಾನು ಶುಕ್ರವಾರ ತರಿಸ್ಕೊತೀನಿ. ಇನ್ನು ಮಿಕ್ಕಿದ ಹೂವು ಏನಿದೆಯೋ ಅದರಲ್ಲೇ ಅಡ್ಜಸ್ಟ್ ಮಾಡ್ತೀನಿ. ಸೊ ಈಗ ಫೈನಲ್ ಆಗಿ ನಾನೊಂದು ಪುಡಿನ ಹಾಕ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಎಲ್ಲ ಗಂಧಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ಇದು ಸ್ಮೆಲ್ ಇರುತ್ತೆ, ಬಟ್ ಹೆಸರು ನಾನು ಮರ್ತೋಗ್ತಾ ಇದ್ದೀನಿ. ಅದು ನೆನ್ಪು ಬಂದಾಗ ಸಪೋಸ್ ಏನಾದರೂ ವೀಡಿಯೋವರೆಗೂ ಎಂಡ್ ಇತ್ತು ಅಂದರೆ ನಾನು ನಿಮಗೆ ಖಂಡಿತವಾಗ್ಲೂ ಅದು ಹೆಸರು ಹೇಳ್ತೀನಿ. ಸೊ ನೋಡಿ, ಈ ಥರ ರೆಡಿಯಾಗಿದೆ ದೀಪ. ಇದನ್ನು ನಾವು ಐಶ್ವರ್ಯ ದೀಪ ಅಂತಾದರೂ ಹೇಳ್ತೀವಿ, ಇಲ್ಲ ಅಂತ ಹೇಳಿದ್ರೆ ಉಪ್ಪಿನ ದೀಪ ಅಂತಾದರೂ ಹೇಳ್ತೀವಿ. ಇದನ್ನು ನಾವು ಶುಕ್ರವಾರ ದಿನ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಸಾಯಂಕಾಲನೂ ಮಾಡ್ಬೋದು, ನೀವು ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆನೂ ಕೂಡ ಮಾಡ್ಬೋದು. ನನಗೆ ಯಾವಾಗ ಟೈಮ್ ಸಿಗುತ್ತೆ ಅಂದರೆ ಯೂಶ್ವಲಿ ನನಗೆ ಈವ್ನಿಂಗ್ ಟೈಮೇ ಪೂಜೆ ಆಗೋದು. ಇದು ಬೆಳಗ್ಗೆ ಇವತ್ತೇನಾದ್ರು ಟೈಮ್ ಸಿಕ್ಕರೆ ನಾನು ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಈವ್ನಿಂಗ್ ಟೈಮು ಲಕ್ಷ್ಮಿನ ಬರಮಾಡ್ಕೊಳ್ಳೋದಕ್ಕೆ ಶುಕ್ರವಾರನೇ ಶ್ರೇಷ್ಠ. ಅಮಾವಾಸ್ಯೆನಲ್ಲಿ ಕೂಡ ಮಾಡ್ಬೋದು. ಅಮಾವಾಸ್ಯೆ ಶುಕ್ರವಾರ ಏನಾದ್ರು ಬಂತು ಅಂದರೂ ಕೂಡ ನೀವು ಈ ದೀಪನ ಹಚ್ಬೋದು. ಸೊ ನನಗೆ ಗೊತ್ತಿರೋ ಮಾಹಿತಿನ ನಾನಿಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸರಿ ಇತ್ತು, ಯಾರಾದರೂ ನೋಡ್ತಿದ್ರೆ ಕರೆಕ್ಟ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು ನನಗೆ. ಬನ್ನಿ, ನಾನು ದೇವ್ರ ಮನೆಯಲ್ಲಿ ಸಿಗ್ತೀನಿ. ದೇವ್ರ ಮನೆ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತಿನ ಪೂಜೆಗೆ. ಸೊ ಈ ಉಪ್ಪಿನ ದೀಪದ ಪೂಜೆ ಬಂದು ಸಾಯಂಕಾಲ ಮಾಡೋದಾದರೆ 5:30 6 ಒಳಗಡೆ ಮಾಡಬೇಕು. ಅಂದರೆ 7 ಗಂಟೆ ಒಳಗಡೆ ಮಾಡಿದ್ರೆ ಒಳ್ಳೆಯದು. ಇಲ್ಲಿ ಉಪ್ಪಿನ ದೀಪದ ಕಂಪ್ಲೀಟಾಗಿ ನಾನು ಇಟ್ಟಿದ್ದೀನಿ ನೋಡಿ. ಇಲ್ಲಿ ಲಕ್ಷ್ಮಿ ಬಂದು ಇಲ್ಲಿ ಕೂತಿದ್ದಾರೆ. ಇವರ ಉತ್ತರ ಅಭಿಮುಖಕ್ಕೆ ಅಂದರೆ ಎದುರುಗಡೆನೇ ಇಡಬೇಕು. ಸೊ ನಾನು ಕೆಳಗಡೆ ಇಡೋದು ಬೇಡ ಅಂತ ಮೇಲೇ ಇಟ್ಟಿದ್ದೀನಿ. ಇಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ಇದ್ದಾರೆ ನೋಡಿ, ಅವರ ಆಪೋಸಿಟಲ್ಲಿ ಇಟ್ಟಿದ್ದೀನಿ. ಅಂದರೆ ಕಳಶಕ್ಕೂ ಅಪೋಸಿಟ್ ಇದೆ, ಎದುರುಗಡೆ ಅಮ್ಮನ ಫೋಟೋ ಇದೆಯಲ್ಲ ಅದಕ್ಕೂ ಅಪೋಸಿಟ್ ಇದೆ. ನಾನಿಲ್ಲಿ ತೊಗೊಂಬಂದು ಇಟ್ಮೇಲೆ ಗೆಜ್ಜೆ ವಸ್ತ್ರನ ಹಾಕ್ಕೊಂಡಿದ್ದೀನಿ. ತಾಂಬೂಲಕ್ಕೆ ನಾನಿಲ್ಲಿ ಎಲೆ ಅಡಿಕೆ 4 ಅಡಿಕೆ ಇದೆ, 3 ಅಡಿಕೆ ಇದೆ ಅಂತ ಅನ್ಕೊಂಬೇಡಿ, ಇಲ್ಲಿ ಬಾಳೆನಲ್ಲಿ ಕಚ್ಕೊಂಡಿದೆ. ಎಲೆ ಅಡಿಕೆ, ಒಂದು ಕಾಯಿನ್ ಏನಾದ್ರು ದಕ್ಷಿಣೆ ಇಡಬೇಕು, ಅದಕ್ಕೆ ಈ ಥರ ಬಾಳೆಹಣ್ಣು ಇಟ್ಟು ಈ ಥರ ಪೂಜೆಗೆ ರೆಡಿ ಮಾಡ್ಕೊಳ್ಳೋ ಅಂಥದ್ದು. ಸೊ ಇಲ್ಲಿ ಧೂಪ ಹಾಕೋಕ್ಕೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ದೀಪನ ಯಾವ ರೀತಿ ಹಚ್ಚಬೇಕು ಅಂತ ಹೇಳ್ಕೊಡ್ತೀನಿ. ಈ ದೀಪನ ಹೆಂಗಂದ್ರಂಗೆ ಹಚ್ಚಂಗಿಲ್ಲ. ಒಂದು ವಿಷಯನ ತಲೆನಲ್ಲಿ ಇಟ್ಕೋಬೇಕಾಗತ್ತೆ ಯಾವಾಗಲೂ.
ಆ ದೀಪ ಹಚ್ಚಬೇಕಾದ್ರೆ ಬೆಂಕಿ ಪಟ್ಟಣದಲ್ಲಿ ಹಚ್ಚಬಾರ್ದು. ಇಲ್ಲಿ ನೋಡಿ, ನಾನು ಏಕಾದೀಪಾರತಿಗೆ ಆಲ್ರೆಡಿ ಬತ್ತಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಊದ್ಗಡ್ಡಿನೂ ಇದೆ. ಇಲ್ಲಿ ನೀವು ದೀಪದಿಂದ ಹಚ್ತೀನಿ ಅಂದರೆ ದೀಪಕ್ಕೆ ಇದಕ್ಕೆ ಅರ್ಶಿನ ಕುಂಕುಮ ಇಟ್ಕೋಬೇಕಾಗತ್ತೆ ಮಂಗಳಾರತಿ ತಟ್ಟೆಗೆ. ಇಲ್ಲ ಕಡ್ಡಿನಲ್ಲಿ ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ಊದ್ಗಡ್ಡಿನಲ್ಲಿ ಅಂದರೆ ಗಂಧದ ಕಡ್ಡಿನಲ್ಲಿ ಈ ಥರ ಅರ್ಶಿನ ಕುಂಕುಮ ಇಟ್ಕೋಬೇಕಾಗತ್ತೆ. ಕೈಯಲ್ಲಿ ಬಳೆ ಇರಬೇಕು. ಬನ್ನಿ ಅಮ್ಮನ ಕೇಳಿಕೊಂಡು ಏನು ಮನಸ್ಸಲ್ಲಿದೆ ಅದನ್ನು ಕೇಳಿಕೊಂಡು ದೀಪ ಹಚ್ಚೋಣ, ಎಲ್ಲ ಒಳ್ಳೇದಾಗಲಿ ಅಂತ. ನಾನಿಲ್ಲಿ ಊದ್ಗಡ್ಡಿನಲ್ಲೇ ಹಚ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕಾಮಾಕ್ಷಿ ದೀಪನೂ ಹಚ್ಚಿದ್ದೀನಿ, ಅದರ ಜೊತೆಗೆ ಉಪ್ಪಿನ ದೀಪನೂ ಹಚ್ಚಿದ್ದೀನಿ. ಕಾಮಾಕ್ಷಿ ದೀಪ ಎನಿ ಟೈಮ್ ನಾನು ಹಚ್ತಾನೆ ಇರ್ತೀನಿ. ಎವ್ರಿ ಡೇ ನಮ್ಮ ಮನೆಯಲ್ಲಿ ಕಾಮಾಕ್ಷಿ ದೀಪ ಉರಿಯುತ್ತೆ. ಮೊದಲಿಗೆ ಒಂದು ಹೂವಿನಿಂದ ನೀರನ್ನು ಈ ಥರ ಹಾಕ್ಕೊಂಡು, ಮೈಲಿಗೆ ಏನಾದ್ರು ಇತ್ತು ಅಂದರೆ ನೀರು ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರಿಂದ ಕ್ಲಿಯರ್ ಆಗುತ್ತೆ. ಈಗ ಅರ್ಶಿನ ಕುಂಕುಮ ನಾವು ಮುಂಚೆನೇ ಇಟ್ಟಿದ್ದೀವಿ, ಆದ್ರೂ ಅರ್ಶಿನ ಕುಂಕುಮ ಯಾಕೆ ಇಡಬೇಕು ಅಂದರೆ ಲಕ್ಷ್ಮಿ ಇಲ್ಲಿ ಬಂದು ನೆಲೆಸ್ತಾರೆ ಈಗ. ಆದ್ದರಿಂದ ಅರ್ಶಿನ ಕುಂಕುಮ, ಅಕ್ಷತೆ, ಮತ್ತು ಹೂವು. ಸೊ ಗಂಧದ ಕಡ್ಡಿಯಿಂದ ಈ ಥರ ದೀಪಾರಾಧನೆ ಮಾಡೋದನ್ನು ಮಂತ್ರ ಇರುತ್ತೆ, ಅದನ್ನು ಮನಸ್ಸಲ್ಲಿ ಹೇಳಿಕೊಂಡು ಬೆಳಗ್ಗೆ ಇಲ್ಲಿ ನಾನು ನಿನ್ನೆ ಅಮಾವಾಸ್ಯೆ ಪೂಜೆ ಮಾಡಿದ್ದಿದ್ದು ಲಕ್ಷ್ಮಿನ ನಾನೇನು ತೆಗ್ದಿಲ್ಲ, ಶುಕ್ರವಾರ ಅಂತ ನಾನು ಇಲ್ಲೇ ಇಟ್ಟು ಅದಕ್ಕೂ ಸಹಿತ ಪೂಜೆ ಮಾಡ್ತಾಯಿದ್ದೀನಿ. ಸೊ ಇದು ವ್ರತ ಅಂತ ಹೇಳ್ತಾರೆ ಯೂಶ್ವಲಿ. ಈ ಉಪ್ಪಿನ ದೀಪ ಹಚ್ಚೋದು ವ್ರತ ಅಂತ ಹೇಳ್ತಾರೆ. ಸೊ ವ್ರತ ಅಂದರೆ ವ್ರತ ಥರನೇ ಮಾಡಬೇಕು. ನೀವು ಎಷ್ಟು ವಾರ ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತೀರಾ ಅಷ್ಟು ವಾರ ಮಾಡ್ಬೋದು. ಅಷ್ಟು ವಾರದೊಳಗಡೆ ನಿಮಗೊಂದು ಗುಡ್ ರಿಸಲ್ಟ್ ಸಿಗುತ್ತೆ. ಸೊ ಈಗ ನೋಡಿ ದೀಪ ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಂತ. ಇವಾಗ ದೇವರಿಗೆ ನೈವೇದ್ಯ ಮಾಡೋಣ. ಸೊ ನೈವೇದ್ಯ ಅಂತೂ ಇಡಲೇಬೇಕು. ನೈವೇದ್ಯ ಇಟ್ಟು ಪೂಜೆ ಮಾಡಿದ್ರೇ ತುಂಬ ಒಳ್ಳೆಯದು. ಎಲೆನೂ ಮುರಿಬೇಕಾಗತ್ತೆ. ಇಲ್ಲಿ ವಿಡಿಯೋ ನಾನೇ ಮಾಡ್ತಿರೋದ್ರಿಂದ ಹಿಂದೆಗಡೆ ಮಾತ್ರ ಈ ಥರ ಮಾಡಿ ನೈವೇದ್ಯಂ ಸಮರ್ಪಯಾಮಿ ಅಂತ 3 ಸಲ ನೀರನ್ನ ಬಿಟ್ಟಿದ್ದೀನಿ ನಾನು. ಅಕ್ಷತೆ ಕಾಳು ಹಾಕಿ ದೇವ್ರ ಹತ್ರ ಕೇಳ್ಕೊಳ್ಳಿ, ಮನಸ್ಸಲ್ಲಿ ಏನಾದರೂ ಇತ್ತು ಅಂದರೆ. ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ಮನಸ್ಸಲ್ಲಿ ಕೇಳಿ ದೀಪ ಹಚ್ಚಿದ್ದೀನಿ ನಾನು. ಒಳ್ಳೆಯದಾಗತ್ತೆ ಅನ್ನೋ ಭರವಸೆ ನನಗಿದೆ. ಈಗ ಬನ್ನಿ ಧೂಪ ಹಾಕ್ಕೊಂಡು ಬಿಡೋಣ. ಇಲ್ಲಿ ಮೊದಲಿಗೆ ಧೂಪ ಹಾಕಿ ನಾನು ಆಮೇಲೆ ಮಹಾಮಂಗಳಾರತಿ ಮಾಡ್ತೀನಿ. ದೀಪ ಮಾಡೋ ಟೈಮಲ್ಲಿ ಗಂಟೆ ಆಡಿಸ್ಬೋದು, ಬಟ್ ನಾನೇನು ಗಂಟೆ ಆಡಿಸ್ತಾ ಇಲ್ಲ ಇವಾಗ.
ಸೊ ಈ ಹೊಗೆ ಬರ್ತಿರೋದ್ರಿಂದ ನಿಮಗೆ ಸ್ವಲ್ಪ ಕ್ಲಾರಿಟಿ ಇರಲ್ಲ ಅಂದ್ಕೊತೀನಿ. ಬಟ್ ಇದು ಧೂಪ ಹಾಕಿದ್ರೆ ಹಿಂಗೆ ಹಾಕಬೇಕು. ನಮಸ್ತೆ ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನನ್ನ ಮಗ ಅಳ್ತಿದ್ದಾನೆ, ಇಗ್ನೋರ್ ಮಾಡಿ ಅವನ ವಾಯ್ಸ್ ಕೇಳಿಸ್ತಿದ್ರೆ. ಈಗ ಏಕ ದೀಪಾರತಿನ ನಾನು ಮಾಡ್ಕೊತಾ ಇದ್ದೀನಿ. ಇದು ಫೈನಲ್ ಆಗಿ ನಾವು ಮಾಡ್ತಿರೋಂಥ ದೇವರಿಗೆ ಆರತಿ. ಬನ್ನಿ ಮಾಡೋಣ. ಯಾವುದೇ ಕಾರಣಕ್ಕೂ ಈಚೆ ಬಾಗಿಲಿಂದ ಈಚೆಲ್ಲ ನಿಂತ್ಕೊಂಡು ಪೂಜೆ ಮಾಡಬಾರ್ದು. ಸೊ 3 ಸಲ ನೀರನ್ನ ತೋರಿಸಿ ನಾನಾವಿಧ ಪರಿಮಳ ಪತ್ರಪುಷ್ಪಾಂ ಸಮರ್ಪಯಾಮಿ, ಯಜ್ಞೋಪತಕಾಳಂ ಅಕ್ಷತಕಾಳಂ ಸಮರ್ಪಯಾಮಿ, ನೈವೇದ್ಯಂ ಸಮರ್ಪಯಾಮಿ, ಕರ್ಪೂರ ನೀಲಾಂಜನಂ ಸಮರ್ಪಯಾಮಿ. ಅಂತ ಹೇಳ್ತಾ ಮನಸ್ಸಲ್ಲಿ ಇನ್ನೊಂದ್ಸಲ ಕೇಳ್ಕೊಂಡ್ಬಿಡ್ತೀನಿ, ಅಮ್ಮ ನಾನು ಅಂದ್ಕೊಂಡಿರೋದನ್ನು ನೆರವೇರಿಸ್ಕೊಡು. ಈಗಾಗಲೇ ನಾನು ಕೇಳ್ಕೊಂಡಿದ್ದನ್ನು ಕೊಟ್ಟಿದ್ದೀಯಾ, ಇನ್ನೊಂದು ಕೇಳಿದ್ದೀನಿ ಅದನ್ನು ನೆರವೇರಿಸ್ಕೊಡಮ್ಮ ಅಂತ ಕೇಳ್ಕೊಳ್ತಾ ನಾನು ಈ ಪೂಜೆನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಹೇಗೆ ಅನ್ನಿಸ್ತು ಈ ದೀಪದ ಪೂಜೆ, ನಮ್ಮ ಮನೆಯ ಐಶ್ವರ್ಯ ದೀಪದ ಪೂಜೆ ಶುಕ್ರವಾರದ ದಿನ ಇದಾಗಿತ್ತು. ಫೈನಲ್ ಆಗಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿತ್ತು ಅಂತ. ಇದು ದೇವ್ರ ಮನೇಲಿ ನಾನು ಮಾಡಿದಂಥ ಪೂಜೆ. ಹೇಗನ್ನಿಸ್ತು ಪ್ಲೀಸ್ ಹೇಳಿ. ಇದು ಹೊಸ್ಲು ಪೂಜೆ ಮಾಡಿದ್ದು, ರಂಗೋಲಿ ಮತ್ತು ತುಳಸಿ ಪೂಜೆ. ಸೊ ಫೈನಲ್ ಆಗಿ ಸಾಯಂಕಾಲದ ಪೂಜೆ ಈ ಥರ ಇತ್ತು. ಹೇಗಿತ್ತು ಅಂತ ತಿಳಿಸ್ತೀರಾ ಕಮೆಂಟ್ನಲ್ಲಿ. ಸೊ ಇದಾಗಿತ್ತು ಫ್ರೈಡೇ ಈವ್ನಿಂಗ್ ಪೂಜಾ ವ್ಲಾಗ್. ಸೊ ಪೂಜೆ ಮಾಡಿದ್ರ ಬಗ್ಗೆ ಯಾವ ಥರ ಏನು ಅನ್ನಿಸ್ತು ನಿಮಗೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ನಾನು ಮತ್ತೆ ಸಿಗ್ತೀನಿ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಬಾಯ್. ಸರಿ ಬಾಯ್, ಟಾಟಾ ಮಾಡು. ಬಾಯ್ ಬಾಯ್ ಮಾಡಬೇಕು. ಬಾಯ್.